ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಹಿಮಾ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ವಾಷಿಂಗ್ ಮಿಷಿನ್ ತಂದಿದ್ದೀನಿ, ಸೊ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಹೋಪ್ ಯು ಎಂಜಾಯ್. ಚಲೋ, ಲೆಟ್ಸ್ ಗೋ. ಸಿ ವಾಟ್ ಐ ಗಾಟ್ ದ ಪಾರ್ಸಲ್ ಇನ್ ನಿಯರ್ ಮೈ ಹೌಸ್. ಸೊ ಆಚೆ ಇಟ್ಟು ಹೋಗಿದ್ರು ಆಲ್ರೆಡಿ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಹಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಮನೆಗೆ ಏನು ಬಂದಿದೆ ನೋಡಿ, ಏನೋ ಪಾರ್ಸಲ್ ಬಂದಿದೆ. ಏನೋ ಆರ್ಡರ್ ಮಾಡಿದ್ದೆ, ಏನಂತ ನೋಡೋಣ ಏನಿದೆ ಅಂತ. ನನಗೆ ಗೊತ್ತು, ಬಟ್ ನಿಮಗೆ ಗೊತ್ತಿಲ್ಲ ಅಲ್ಲ, ನಿಮಗೆ ತೋರಿಸ್ತೀನಿ ಏನಿದೆ ಅಂತ. ನಮ್ಮ ಮನೇಲಿ ಏನೋ ಒಂದಿರಲಿಲ್ಲ, ಅದು ಬೇಕಾಗಿತ್ತು. ಎಷ್ಟು ಜನ ಆಗಲಿ ಆರ್ಡರ್ ಮಾಡೋಣ ಅಂತ ಆರ್ಡರ್ ಮಾಡಿದೆ, ಬಂದಿದೆ. ಓಪನ್ ಮಾಡೋಣ ಬನ್ನಿ. ಕೈಲಾಗ್ದಿಲ್ದವ್ರಿಗೆ ಈ ಥರ ಎಲ್ಲ ಮಾಡ್ತಾರೆ. ನಾನು ತುಂಬ ಬ್ಯುಸಿ ಇದ್ದೀನಿ, ಏನು ಮಾಡೋಣ, ಅದಕ್ಕೆ ಆರ್ಡರ್ ಮಾಡಿದೆ. ಆಮೇಲೆ ಯಾವಾಗಲೂ ಬೇರೆ ಕಡೆ ಹೋಗಿ ಮಾಡೋಕ್ಕಾಗಲ್ಲ, ಅದಕ್ಕೆ ಆರ್ಡರ್ ಮಾಡಿದೆ. ಸೊ ಇದೇನಂದ್ರೆ ವಾಷಿಂಗ್ ಮಿಷಿನ್ ತಂದಿದ್ದೀನಿ, ಮಿನಿ ವಾಷಿಂಗ್ ಮಿಷಿನ್. ಸೊ ಮಿನಿ ಫ್ರಿಜ್ಜಸ್ಸು, ಮಿನಿ ವಾಷಿಂಗ್ ಮಿಷಿನ್ ಎಲ್ಲ ಬರುತ್ತೆ ಇಲ್ಲಿ. ಸೊ ಅಂದರೆ ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಇರಲಿಲ್ಲ. ಇಷ್ಟು ದಿನ ನಾನು ಬೇರೆ ಕಡೆ ಎಲ್ಲೋ ವಾಶ್ ಮಾಡ್ಕೊತಿದ್ದೆ ನನ್ನ ಕ್ಲೋತ್ಸ್ನ. ಬಟ್ ಈಗ ನನಗಾಗಲ್ಲ, ಕೈಯಲ್ಲಂತೆ ಅಲ್ಲೂ ಹೋಗ್ತಾ ಇಲ್ಲ ನಾನು ಬೇರೆ ಕಡೆ. ಸೊ ಐ ವಾಂಟೆಡ್ ಅ ವಾಷಿಂಗ್ ಮಿಷಿನ್. ಅದಕ್ಕೆ ಏನು ಮಾಡಿದೆ, ಚೆಕ್ ಮಾಡಿದೆ ಎಲ್ಲಪ್ಪ ಕಮ್ಮಿ ಇದೆ ಅಂತ. ಟಾರ್ಗೆಟಲ್ಲಿ ನೋಡಿದೆ. ಟಾರ್ಗೆಟ್ ಇಸ್ ವೆರಿ ಗುಡ್ ಸ್ಟೋರ್ ಟು ಬೈ ಎನಿಥಿಂಗ್. ನನ್ಗೆ ಟ್ರಸ್ಟ್ ಮಾಡ್ತೀನಿ ಟಾರ್ಗೆಟ್ನ. ಸೊ ಟಾರ್ಗೆಟಲ್ಲಿ $87 ಇತ್ತು, $85 ಇತ್ತೇನೋ. ಎಸ್, ಟ್ಯಾಕ್ಸ್ ಎಲ್ಲ ಹೋಗಿ $90 ನನಗೆ ಬಿತ್ತು. ಇದು ಕ್ರೇಜಿ ಅಲ್ವಾ? ನಾನು ಒಂಥರ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ. ಚೆನ್ನಾಗಿ ವರ್ಕ್ ಆದರೆ ನಾನು ಇಟ್ಕೊತೀನಿ, ಇಲ್ಲಾಂದರೆ ರಿಟರ್ನ್ ಮಾಡ್ಬೋದು. ಸೊ 30 ಡೇಸ್ವರೆಗೂ ನನಗೆ ರಿಟರ್ನ್ ಪಾಲಿಸಿ ಇದೆ. ಸೊ 30 ಡೇಸ್ ಏನಾರ ಚೆನ್ನಾಗಿ ನನಗೆ ಅನಿಸಿಲ್ಲ ಅಂದರೆ ನಾನು ರಿಟರ್ನ್ ಮಾಡ್ತೀನಿ. ಸೊ ನನ್ನ ರಿವ್ಯೂಸ್ ಹೇಳ್ತೀನಿ, ಇವತ್ತು ಹಾಕಿ ನೋಡ್ತೀನಿ ಹೆಂಗೆ ಬಟ್ಟೆ ಒಗೆಯುತ್ತೆ ಅಂತ. ಅದಾದಮೇಲೆ ಯೋಚನೆ ಮಾಡೋಣ ಹೆಂಗಿದೆ ಅಂತ. ಸೊ ಲೆಟ್ ಮಿ ಓಪನ್ ಇಟ್. ವೆಲ್ಕಮ್. ಒಂದು ಹಾಡಾಡೋಣ. ನನ್ನ ವಾಷಿಂಗ್ ಮಿಷಿನ್ ಬಂದಿದ್ದಲ್ಲ ಹೊಸ್ದಾಗಿ, ಅದಕ್ಕೆ ಒಂದು ಹಾಡಾಡೋಣ. ಅದಕ್ಕೆ ಇಲ್ಲಾಂದರೆ ಅದು ಬೇಜಾರು ಮಾಡ್ಕೊಳುತ್ತಲ್ಲ. ಈಗ ನನ್ನ ಮೆಂಬರ್, ಅದು ನಮ್ಮ ಮನೆ ಮೆಂಬರ್ ಒಂದು, ಅದಕ್ಕೆ ಸ್ವಾಗತಂ ಶುಭ ಸ್ವಾಗತಂ ಮತ ಸ್ವಾಗತಂ ಶುಭ ಸ್ವಾಗತಂ ಆನಂದ ಮಂಗಳ ಸ್ವಾಗತಂ ಶುಭ ಸ್ವಾಗತಂ. ಇದು ನನ್ನ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರು, ಅದನ್ನ ನೆನಪಲ್ಲಿದೆ. ಇಟ್ಸ್ ಆಲ್ರೆಡಿ 10 years ಆಗೋಯ್ತು ನಾನು ಸ್ಕೂಲ್ ಮುಗಿಸಿ. ಇನ್ನು ಎಷ್ಟೊಂದು ಹಾಡುಗಳು ನೆನಪಿದೆ. ದಿಸ್ ಇಸ್ ದ ಒನ್. ಯಾವಾಗಲೂ ನಮ್ಮ ಓಪನಿಂಗ್ ಯಾರೋ ಚೆನ್ನಾಗಿದ್ರೆ ಇದು ಹಾಡಾಡೋರು. ಈಗ ನಮ್ಮ ಮನೇಲಿ ಗೆಸ್ಟ್, ಈಗ ನನ್ನ ವಾಷಿಂಗ್ ಮಿಷಿನು. ಸೊ ನಮ್ಮ ವಾಷಿಂಗ್ ಮಿಷಿನ್ಗೆ ಒಂದು ಹಾಡಾಡಿದೆ. ಸೊ ಈಗ ಅದು ನಮ್ಮ ಮೆಂಬರ್. ಸೊ ಇಟ್ಸ್ ಅ ಮೆಂಬರ್ ಆಫ್ ಮೈ ಫ್ಯಾಮಿಲಿ. ಓಕೆ, ಲೆಟ್ಸ್ ಓಪನ್ ಇಟ್. ಓಕೆ ಗೈಸ್, ಇದೇನು ಅದರಿಂದ ಬಾಕ್ಸಿಂದ ತೆಗೆದೆ. ಈ ಥರ ಇದೆ, ಬ್ಲೂ ಕಲರ್ ಆರ್ಡರ್ ಮಾಡಿದ್ದೆ. ಇವತ್ತು ಡೆಲಿವರಿ ಆಗಿದೆ. ಚಿಕ್ಕದು, ವೆರಿ ಚಿಕ್ಕದು. ನನಗೆ ನೋಡಿ ಒಬ್ಳಿಗಾಗುತ್ತೆ ಅಷ್ಟೇ, ಒಬ್ಬಳೇ ಆಗಿದೆ ಬೇಕಾಗಿರೋದು. ಸಾಕು ಇದು. ತೋರಿಸ್ತೀನಿ ಬರೀರಿ. ಸಿಕ್ಕಾಪಡೆ ಸೆಕೆ ಅಪ್ಪ. ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ಬಿಟ್ಟೈತೆ. ಸಿಕ್ಕಾಪಡೆ ಅಂದರೆ ಸಿಕ್ಕಾಪಡೆ ಸೆಕೆ ಇವತ್ತಿತ್ತು. ಇರೋಕ್ಕಾಗಲ್ಲ ಎ ಸಿ ಇಲ್ಲ ಅಂದರೆ. ಓಕೆ, ಕಾಣಿಸ್ತಿದ್ಯಾ ನಂದು?
ನನ್ನ ಬಟ್ಟೆ, ನನ್ನ ಕಿಚನ್ನು, ನನ್ನ ಚಿಕ್ಕ ಮನೆ, ವೆರಿ ವೆರಿ ಚಿಕ್ಕ ಮನೆ ನಂದು. ನೋಡಿ ಇಷ್ಟೇ ಇರೋದು. ನನ್ನ ತೊಡೆ ಮೇಲೆ ಕುತ್ಕೊಳುತ್ತೆ. ಇದೊಂಥರ ಟ್ರಾವೆಲ್ ಫ್ರೆಂಡ್ಲಿ. ನೀವೆಲ್ಲನ ಟ್ರಾವೆಲ್ ಮಾಡಬೇಕು, ಈಗ ವೆಕೇಷನ್ಗೆ ಹೋಗ್ಬೇಕು ಅಂದ್ಕೊಂಡ್ರೆ ಇದನ್ನು ತೊಗೊಂಡ್ರೆ ವೆಕೇಷನಲ್ಲಿ ನೀವು ಕ್ಲೋತ್ಸ್ನೆಲ್ಲ ವಾಶ್ ಮಾಡ್ಕೊಬೋದು. ಇನ್ ಕೇಸ್ ನೋಡಿ ಹಾಗೆ ನಾರ್ಮಲ್ ವೆಕೇಷನ್ ಕಾರ್ ಟ್ರಿಪ್ ಹೋಗ್ತಿರಲ್ಲ ಆವಾಗ ತೊಗೊಂಡೋಗ್ಬೋದು. ಆ್ಯಂಡ್ ಚಿಕ್ಕ ಮನೆಗೆ ಯೂಸ್ ಮಾಡ್ಕೊಬೋದು. ಸೊ ನಮ್ಮದು ಚಿಕ್ಕ ಮನೆ ಆಗಿರೋದ್ರಿಂದ ನಾನು ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ನನಗೊಬ್ಳಿಗೆ ಸಾಕಾಗುತ್ತೆ ಇದು. ಸೊ ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್. ಹೋಪ್ ಇಟ್ ವರ್ಕ್ಸ್ ಗುಡ್. ನೀವು ರೆಫರ್ ಮಾಡ್ಬೋದು, ನೀವು ತೊಗೊಬೋದು. ಲೆಟ್ ಮಿ ಕೀಪ್. ನನ್ನ ಮಗು ಥರ ಐತೆ ಇದು. ಓಕೆ, ಹಿಂಗೆ ಓಪನ್ ಮಾಡಬೇಕು. ನಾನು ಹಿಂದೆ ಹೋಗ್ತೀನಿ, ಸೊ ಓಪನ್ ಮಾಡಿ ಇಷ್ಟೇ ಇರೋದು. ನಾನು ಬೇರೆ ಕಡೆ ಎಲ್ಲೋ ನೋಡಿದ್ದೆ, ಚಿಕ್ಕದು ಬಕೆಟ್ ಥರ ಇರುತ್ತೆ, ಹಿಂಗೆ ಹಾಕಿ ಹಿಂಗೆ ಎತ್ತದು. ಆ ಥರ ಆರ್ಡರ್ ಮಾಡೋಣ ಅಂದ್ಕೊಂಡೆ. ಬಟ್ ಇದನ್ನ ಚೆನ್ನಾಗಿತ್ತಲ್ಲ ಯಾಕೆ ಅಂತ ಇದನ್ನೇ ಆರ್ಡರ್ ಮಾಡಿದೆ, ಜಾಸ್ತಿ ಫಿಟ್ ಆಗುತ್ತಂತ. ಪೈಪ್ ಕೊಟ್ಟವ್ರೆ, ಇದನ್ನು ಚಿಕ್ಕ ವಾಷಿಂಗ್ ಮಿಷಿನ್ ಕೊಟ್ಟವ್ರೆ. ಮ್ಯಾನ್ಯುಯಲ್ ಓದಬೇಕು ಏನು ಕೊಟ್ಟಿದ್ದಾರೆ ಅಂತ. ವಾಷಿಂಗ್ ಮಿಷಿನ್ ನಿರ್ಮಾ ಬಳ 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 ಹೊಳೆಯುತ್ತೆ. ಬಿಫೋರ್ ವಾಷಿಂಗ್ ಇನ್ಸ್ಟಾಲ್ ದ ಮಿಷಿನ್ ಆನ್ ಅ ಫರ್ಮ್ ಆ್ಯಂಡ್ ಅ ಫ್ಲಾಟ್ ಫ್ಲೋರ್. ಓಕೆ, ಸೊ ಇಫ್ ಯು ಆರ್ ಲಿವಿಂಗ್ ಅಲೋನ್, ಇಫ್ ಯು ಡೋಂಟ್ ಹ್ಯಾವ್ ಇನ್ ಯೋರ್ ಹೌಸ್ ವಾಷಿಂಗ್ ಮಿಷಿನ್, ಈ ಥರ ಬೈ ಮಾಡ್ಕೊಬೋದು. ವೈ ನಾಟ್? ಇದೇನೋ ಕೊಟ್ಟವ್ರೆ, ಏನಂತ ನೋಡ್ತೀನಿ. ಸೊ ಇದಕ್ಕೊಂದು ನೋಡಿ, ಇದು ಡ್ರೈನರ್ ಕೊಟ್ಟಿದ್ದಾರೆ. ಪೈಪಿ ಮುರಿದೋಗಂಗೈತೆ. $90 ಖರ್ಚು ಮಾಡಿದ್ದೀನಿ ಇದಕ್ಕೆ. ಇದು ವಾಟರ್ ವಾಶ್ ಮಾಡಿರೋ ವಾಟರ್ ಹೋಗೋಕ್ಕೆ ಇದನ್ನು ಕೊಟ್ಟಿದ್ದಾರೆ. ಇದೇನೋ ಪೈಪ್ ಹಾಕಕ್ಕೆ ಅನ್ಸುತ್ತೆ ಇದು ವಾಟರ್ಗೆ. ಇಲ್ಲಿ ಫಿಕ್ಸ್ ಮಾಡಬೇಕು ನೋಡಿ, ಇಲ್ಲಿ ಫಿಕ್ಸ್ ಮಾಡಬೇಕು ವಾಟರ್ ಬರೋಕ್ಕೆ. ಆ್ಯಂಡ್ ಇದು ನಲ್ಲಿಗೆ ಫಿಕ್ಸ್ ಮಾಡಬೇಕು. ಆ್ಯಂಡ್ ಇಲ್ಲೇನೋ ಸೆಟ್ಟಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ, ಆನು ಆಫು ಸ್ಪಿನ್ನು ಅಂತ. ವಾಷಿಂಗು ನೋಡಿ, ಅದು ಸೌಂಡ್ ಮಾಡ್ತೈತೆ. ಓಕೆ, ಇದು ನೋಡಿ ಸ್ವಿಚ್ ಬೇರೆ ಕೊಟ್ಟಿದ್ದಾರೆ. ಇದು ಸ್ವಿಚ್ ಬೇರೆ ಕೊಟ್ಟಿದ್ದಾರೆ. ಲೆಟ್ಸ್ ಡೂ ಸ್ಟಾರ್ಟ್. ಕಮ್ ಆನ್ ಬೇಬಿ ಗರ್ಲ್, ಕಮ್ ಆನ್, ಲೆಟ್ಸ್ ಗೋ. ಮೇ ಬಿ ಇದು ಹಾಕಕ್ಕೆ ಅನ್ಸುತ್ತೆ. Let's go. This is how I set up. But the thing is, ಈ ಪೈಪ್ ಫಿಕ್ಸ್ ಆಗ್ತಾಯಿಲ್ಲ ನನಗೆ. ಏನದು ಟ್ಯಾಪಿಗೆ. ಐ ಆಮ್ ಜಸ್ಟ್ ಥಿಂಕಿಂಗ್ ಟು ಪೋರ್ ವಾಟರ್ ಇನ್ ದಿಸ್. But anyway, if it is working, that's fine. Let me put my clothes in it. ಏನೇನೋ ಸರ್ಕಸ್ ಮಾಡ್ತೀನಿ ಮೈಮಾ. I don't know it. ಏನು ವರ್ಕ್ ಆಗುತ್ತೋ ಇದು ನಿಜ ಗೊತ್ತಿಲ್ಲ ಗುರು. ವರ್ಕ್ ಆಗ್ತಿದೆ. ನಂಗೆ ನಗು ಬರ್ತಾ ಇದೆ ಗುರು. ಓಕೆ, ಲೆಟ್ ಮಿ ಪುಟ್ ವಾಟರ್ ಇನ್ ದಿಸ್. Circus. Mahima is circus. Big circus. ನಾನು ಇದಕ್ಕೆ ಏನು ಮಾಡಿದೆ ಅಂದರೆ ವಾಟರ್ ಫಿಲ್ ಮಾಡಿದೆ. ನಾನು ಲಿಕ್ವಿಡ್ ಹಾಕಿದ್ದೀನಿ ನೋಡಿ, ನರೆ ಬರ್ತಾನೆ. ನಾನು ಓಪನ್ ಮಾಡ್ತೀನಿ. ಸೊ ನೀರು ಹಾಕಿದ್ದೀನಿ. ಈ ಕಡೆ ಒಂದು ಸತಿ ತಿರುಗುತ್ತೆ, ಆ ಕಡೆ ಒಂದು ಸರಿ ತಿರುಗುತ್ತೆ ನೋಡಿ. ಇಲ್ಲಿ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ಇದು ಹತ್ತಿಟ್ಟಿದ್ದೀನಿ.
ಸೊ ಇಲ್ಲಿಗೆ ಬಂದು ವಾಶ್ ಟೈಮ್ ಅಂತ ಇದೆ ನೋಡಿ, 0 ಆದಮೇಲೆ ಅದು ವಾಶ್ ಆಗಿರುತ್ತೆ. ಸ್ಪಿನ್ ಮಾಡ್ಬೋದು ನಾವು, ಡ್ರೈ ಮಾಡ್ಬೋದು. ಸೊ ಎಷ್ಟು ಚಿಕ್ಕದಾಗಿದೆ, $90 ವರ್ತ್ ಇಟ್ ಆಯಿತು. ಯು ಡಿಡ್ ಅ ಗುಡ್ ಜಾಬ್ ಮೈ ಮಾಗ್. ಸೊ ಯಾ, if you're living alone, you can buy this. I recommend it. 10 minutes ತಗೊಳುತ್ತೆ ವಾಶಿಗೆ. 5 minutes 10-15 minutes ಅನಿಸುತ್ತೆ. ನೋಡೋಣ ಎಷ್ಟು ತಗೊಳುತ್ತಂತ. ಹಾಕ್ಬಿಡ್ತೀನಿ. ಆ್ಯಂಡ್ ಯಾ, ಚೆನ್ನಾಗಿದೆ. ಅದಾದಮೇಲೆ ಇದು ವಾಶ್ ಆದಮೇಲೆ, ಆಫ್ ಆದಮೇಲೆ ನಾವು ವಾಟರ್ನ ಇಲ್ಲಿ ಡ್ರೈನ್ ಮಾಡ್ಬೋದು. ಇಲ್ಲಿ ನೋಡಿ ಇಟ್ಟಿದ್ದೀನಿ ಹಿಂಗೆ. ಆಮೇಲೆ ವಾಟರ್ನ ಡ್ರೈನ್ ಮಾಡ್ಬೋದು. ಓಕೆ, ಲೆಟ್ ಇಟ್ ವಾಶ್ ಪ್ರಾಪರ್ಲಿ. ಏನೋ ಸರ್ಕಸ್ ಮಾಡಿಬಿಟ್ಟೆ ಸರ್ಕಸ್ ಮಾಡಿ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ವೀಡಿಯೋಸ್ ನೋಡಿ ಆಮೇಲೆ ಸ್ಟಾರ್ಟ್ ಮಾಡಿದೆ. ಬೇರೆ ಥರ ಮಾಡ್ತಾಯಿದ್ದೆ, ಅದು ಕರೆಕ್ಟ್ ಅಲ್ಲ. ಆಮೇಲೆ ಕರೆಕ್ಟಾಗಿ ಮಾಡಿದೆ. ಬೇರೆ ಥರ ಮಾಡ್ತಾಯಿದ್ದೆ, ಅದು ಕರೆಕ್ಟಾಗಿ ಬರಲಿಲ್ಲ. ಅದಾದಮೇಲೆ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ವೀಡಿಯೋ ನೋಡಿದೆ ಹೆಂಗೆ ಅಂತ. ಅದಾದಮೇಲೆ ಕರೆಕ್ಟಾಗಿ ತೋರಿಸ್ತು. ಆಮೇಲೆ ಹಿಂಗ ನಾನು ಹಿಂಗೆ ಮಾಡ್ತಾಯಿದ್ನ ಅಂತ ನೋಡಿ ಮಾಡಿದೆ. ಓಕೆ, ಎಷ್ಟು ಸ್ಪೀಡಾಗಿ ಸಿಗ್ತಾ ಇದೆ. ವಾಷಿಂಗ್ ಮಿಷನ್ ಥರನೇ. ಕೈ ನೋವೆಲ್ಲ ಬರ್ಸ್ಕೋ ಅಷ್ಟು ನಾನು ಮಾಡಲ್ಲ. ಕೈಯೆಲ್ಲ ನೋಯಿಸ್ಕೊಳಲ್ಲ. ಇಂಟೆಲಿಜೆಂಟ್ ಆಗಿರ್ತೀನಿ. ಆಲ್ವೇಸ್ ಸೇವ್ ಟೈಮ್, ಎನರ್ಜಿ, ಮನಿ. ಇದು 3 ಹೆಂಗೆ ಮೇಂಟೈನ್ ಮಾಡೋದಂತ ಗೊತ್ತಿದ್ರೆ ಯು ವಿನ್ ಇನ್ ಲೈಫ್. ಯು ಡೋಂಟ್ ನೀಡ್ ಎನಿಥಿಂಗ್. ಯು ನೀಡ್ ಟು ಸೇವ್ ಮನಿ, ಇನ್ವೆಸ್ಟ್ ಇನ್ ಗುಡ್ ಥಿಂಗ್, ಆ್ಯಂಡ್ ಹೌ ಟು ಸೇವ್ ದ ಟೈಮ್. ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್ ಇಸ್ ಇಂಪಾರ್ಟೆಂಟ್. ಒಂದೊಂದು ಸೆಕೆಂಡು ಇಂಪಾರ್ಟೆಂಟು ಲೈಫಲ್ಲಿ. ಆ್ಯಂಡ್ ನಿಮ್ಮ ಎನರ್ಜಿ ನೀವು ಹೆಂಗೆ ಪಡ್ಕೊತೀರಾ, ಎಲ್ಲಿ ಹಾಕ್ತೀರಾ, ಯಾವ ಥರ ಹಾಕ್ತೀರಾ, ಇದೊಂದು 3 ಕಲ್ತ್ಕೊಂಬಿಟ್ರೆ ಯು ವಿಲ್ ಬಿ ಲೈಕ್ ಚಿಂಗಲಲ್ಲ ಜಿಗಾಲಿಲ್ಲ. ಸಖತ್ತಾಗಿರ್ತೀರಾ, ಆರಾಮಾಗಿರ್ತೀರಾ. ದಟ್ಸ್ ಆಲ್. ಮಂತ್ರ, ಲೈಫ್ ಮಂತ್ರ ಎಲ್ಲ ಇಟ್ಕೊಂಡಿದ್ದೀನಿ ನಮ್ಮ ಮನೇಲಿ. ಇಷ್ಟು ಐ ಆಮ್ ಹ್ಯಾಪಿ, ವೆರಿ ವೆರಿ ಹ್ಯಾಪಿ ರೈಟ್ ನೌ. I go to my friend's place, hang out sometimes. Idane, yeah, here we go. See, okay. But washing machine ನಾನು ರೆಕಮೆಂಡ್ ಮಾಡ್ತೀನಿ. ಯಾರನ್ನ ಸಿಂಗಲ್ ಆಗಿದ್ರೆ ಯು ಕ್ಯಾನ್ ಗೆಟ್ ಇಟ್. ಇಟ್ಸ್ ವೆರಿ ಯೂಸ್ಫುಲ್. ಕೈ ನೋವು ತುಂಬ ಆಗುತ್ತೆ ಆ್ಯಂಡ್ ನಮಗೆ ಎನರ್ಜಿ ಇರಲ್ಲ ಆಚೆಗಡೆ ಹೋಗಿ ಎಲ್ಲನ ಅಷ್ಟು. ಸೊ ಈ ಥರ ಒಂದು ಚಿಕ್ಕ ವಾಷಿಂಗ್ ಮಿಷಿನ್ ಅಂತಂದರೆ ನಮ್ಗೆ ಇನ್ನಿಷ್ಟು ಬಟ್ಟೆ ಇರುತ್ತೆ, ಒಂದು ವಾರಕ್ಕೆ ಸ್ವಲ್ಪ ಇರುತ್ತೆ. ಸೊ ಯಾ, ಇಟ್ಸ್ ವರ್ತ್ ಇಟ್ ಅನಿಸುತ್ತೆ. $90 ನಾನಿಲ್ಲೂ ವೇಸ್ಟಾಗಿ ಖರ್ಚು ಮಾಡಿಲ್ಲ. ಸೇವ್ ಇಟ್ ಮನ್ ಗಾಯ್ಸ್. ಸೊ ನಾನು ವಾಷಿಂಗ್ ಮಿಷಿನ್ ತಂದಿದ್ದೀನಿ ಅಲ್ವಾ. ಸೊ ಅದನ್ನು ನನಗೆ ಫಸ್ಟ್ ಹೆಂಗೆ ಯೂಸ್ ಮಾಡೋದಂತ ನಂಗೆ ಗೊತ್ತಾಗಲಿಲ್ಲ. ಐ ವಾಸ್ ಲೈಕ್ ಫಿಗರಿಂಗ್ ಔಟ್. ಎಲ್ಲ ಕನ್ಫ್ಯೂಸ್ ಆಯಿತು. ಅದು ನಾನು ಚಿಕ್ಕದೇನೋ ಒಳಗಡೆ ಹಾಕಿದ್ರಲ್ಲ, ಸ್ಪಿನ್ನರ್ ಅದು ಅಟ್ಲೀಸ್ಟ್ ಡ್ರೈ ಮಾಡೋಕ್ಕೆ ಕೊಟ್ಟಿರೋದು, ಅದರೊಳಗೆ ಹಾಕಿ ವಾಶ್ ಮಾಡಬೇಕು ಅಂದ್ಕೊಂಡೆ. ಅದಾದಮೇಲೆ ಯೂಟ್ಯೂಬು ಎಲ್ಲ ಓಪನ್ ಮಾಡಿ ನೋಡಿದ್ಮೇಲೆ ಐ ಗಾಟ್ ಟು ನೋ ದಟ್ ಇಟ್ಸ್ ಅ ಸ್ಪಿನ್ನರ್, ಡ್ರೈ ಮಾಡೋಕ್ಕೆ, ಕ್ಲೋತ್ಸ್ ಡ್ರೈ ಮಾಡೋಕ್ಕೆ ಅದು ಅಂತ. ಅದಾದಮೇಲೆ ಅದನ್ನು ರಿಮೂವ್ ಮಾಡಿ ವಾಟರ್ನ ಹಾಕಿ ಅದರೊಳಗಡೆ, ಕಂಟೈನರ್ ಇರುತ್ತಲ್ಲ ಅದರೊಳಗಡೆ. ಅದಾದಮೇಲೆ ನಾನು ಆನ್ ಮಾಡಿದೆ. ಲೈಕ್ ಹಾಫ್ ಆನ್ ಅವರ್ ಬಿಟ್ಟೆ ನಾನು. ಸೊ 15 minutes ಅದು ತೊಗೊಳುತ್ತೆ. ಬಟ್ ಹಾಫ್ ಆನ್ ಅವರ್ವರೆಗೂ ನಾನು ಓಡಿಸ್ತಾನೆ ಇದ್ದೆ, ಹಾಫ್ ಆನ್ ಅವರ್ ಟು 45 minutes. ಏಕೆಂದರೆ ಚೆನ್ನಾಗಿ ಕ್ಲೀನ್ ಆಗಲಿ ಅಂತ ಬಟ್ಟೆ. ಬಟ್ ಒಬ್ಬರಿಗೆ ಸಿಂಗಲ್ ಆಗಿರೋರಿಗೆ ಓಕೆ ಅನಿಸುತ್ತೆ. ಸೊ ಅದನ್ನು ನಾವು ರಿಮೂವ್ ಮಾಡಿ ಅದನ್ನು ಲಿಕ್ವಿಡ್ ಎಲ್ಲ ಹಾಕಿ, ವಾಟರ್ ಹಾಕಿ ಬಿಟ್ಬಿಡ್ಬೇಕು ಒಂದು ಅರ್ಧ ಗಂಟೆ. ಅದು ಆಫ್ ಆಗುತ್ತೆ. ಸೊ ನಾವು ಆನ್ ಮಾಡ್ತಾನೆ ಇರಬೇಕು. ಸೊ ಒಂದು ಹತ್ರ ಸೆಟ್ ಆದರೆ ಸೆಟ್ ಆಗಿಬಿಡುತ್ತೆ. ದೆನ್ ವೆಲ್ ಆ್ಯಂಡ್ ಗುಡ್. ಅದಾದಮೇಲೆ ನಾವು ಒಂದು ಸ್ವಲ್ಪ ತೆಗೆದು ಒಂದು ಸ್ವಲ್ಪ ವಾಟರೆಲ್ಲ ಡ್ರೈನ್ ಮಾಡಿ ಒಂದು ಸ್ವಲ್ಪ ಹಿಂಡಬೇಕು ಬಟ್ಟೆನ. ಅದೇ ಲಾಸ್ಟಲ್ಲಿ ಸ್ವಲ್ಪ ಹಿಂಡೆ ಆಮೇಲೆ ನಾವು ಒಣಗಾಕೊಬೋದು. ನಾನು ಯೂಶ್ವಲಿ ನಮ್ಮ ಮನೆಯಲ್ಲಿ ಒಂದು ಸ್ಟ್ಯಾಂಡ್ ಇದೆ, ಅಲ್ಲೇ ಒಣಗಾಕ್ಕೊತೀನಿ. You can buy it and it's very useful for whoever living single. ಒಬ್ಬರೇ ಇರ್ತೀರಾ, ಸೊ ನಿಮಗೆ ಬಟ್ಟೆ ಒಗೆಯೋಕ್ಕೆ ಕಷ್ಟ ಆಗುತ್ತೆ. ಈಗ ಯಾರು ಬಟ್ಟೆ ಒಗೆಯಲ್ಲಪ್ಪ. ನಾವು ಅಪ್ಪ ಅಮ್ಮ ಅಂತೀನಿ, ನಮ್ಮಮ್ಮ ಒಗೆಯೋ ಕಾಲ ಹೋಗೇ ಹೋಯಿತು. ನಮ್ಮಮ್ಮ ಒಗಿತಾ ಇದ್ರೆ ನಾನು ಜಾಲಿಸ್ತಾ ಇದ್ದೆ ಬಟ್ಟೆ ಎಲ್ಲ.
ಸೊ ಈಗ ಕಾಲ ಇಲ್ಲ ಯಾರು ಕೈಯಲ್ಲಿ ಹೋಗಿ ಕೈ ನೋಯಿಸ್ಕೊಳೋ ಅಷ್ಟು ಸ್ಟ್ರಾಂಗೂ ಇಲ್ಲ ನಾವು ಅಂತ ಹೇಳ್ಬೋದು. ನಮ್ಮಮ್ಮ ಎಷ್ಟು ಸ್ಟ್ರಾಂಗ್ ಇದ್ರು ಒಂದು ಬಕೆಟ್ ಅಲ್ಲ 2-3 ಬಕೆಟ್ ಹೋಗ್ಯವ್ರು ಒಂದೇ ಸತಿ. ಮತ್ತು ಏನದು ಬೆಡ್ಶೀಟು ಎಲ್ಲ ತಲೆದಿಂಬು ಎಲ್ಲ ಕೈಯಲ್ಲೇ ಹೋಗ್ಯವ್ರಪ್ಪ. ಎಷ್ಟು ಕೈಯಲ್ಲಿ ಒಗ್ದು ತಿರ್ಗಾ ಅಡುಗೆ ಮಾಡೋರು ನೋಡಿ, ಎಷ್ಟು ಸ್ಟ್ರಾಂಗ್ ಇರೋರಲ್ಲ. ನಾವು ಈಗ ಅಡುಗೆ ಮಾಡಿದ್ರೆ ಬಟ್ಟೆ ಒಗೆಯಲ್ಲ, ಬಟ್ಟೆ ಒಗೆದ್ರೆ ಅಡುಗೆ ಮಾಡಲ್ಲ, ದೇವ್ರಿಗೆ ಗೊತ್ತು. ಅದು ವಾಷಿಂಗ್ ಮಿಷಿನ್ ಇದ್ರೂ ಬಟ್ಟೆ ಒಗೆದ್ರೆ ಅಡುಗೆ ಮಾಡಲ್ಲ. ಹಿಂಗೆ ರೂಲ್ಸ್ ರೆಗ್ಯುಲೇಷನ್ಸು ಎಷ್ಟೊಂದು ಕಾಲ ಬದಲಾಗ್ಬಿಟ್ಟಿದೆ ಅಲ್ಲ. ಒಂದು 10 ಇಯರ್ಸಿಗೆ ಎಷ್ಟೊಂದು ಚೇಂಜಸ್. ಓ ಮೈ ಗಾಡ್. ಓಕೆ, ಐ ರೆಕಮೆಂಡ್ ಇಟ್. ನಿಮ್ಗೇನ ಬೇಕಂದರೆ ಲಿಂಕ್ ಶೇರ್ ಮಾಡ್ತೀನಿ. ಬಟ್ ನನ್ನ ಲಿಂಕ್ ಮಾತ್ರ USA ನನಗೆ ಬರೋದು. ಸೊ ಅದರಿಂದ ನೀವು ಅಲ್ಲಿ ಟೈಟಲ್ನ ಕಾಪಿ ಮಾಡ್ಕೊಂಡು ನೀವು ನಿಮ್ಮ ಏರಿಯಾದಲ್ಲಿ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ಕೊಂಡು ಎಲ್ಲಿ ಸಿಗುತ್ತೆ ಅಂತ ನೋಡ್ಕೊಳ್ಳಿ. ದಟ್ ಈಸ್ ದ ಬೆಸ್ಟ್ ವೇ ನೀವು ಲೋಕಲಲ್ಲಿ ಸರ್ಚ್ ಮಾಡೋದು ಗೂಗಲಲ್ಲಿ. ಸೊ ನಾನು ಇಲ್ಲಿ US ಬೈ ಮಾಡಿರೋದು. ಸೊ ನಾನು USA ಹಾಕ್ತೀನಿ ಲಿಂಕ್ ಟಾರ್ಗೆಟು. ಸೊ ಇನ್ನು ಯಾರಿಗಾರ ಬೇಕಂದರೆ ಯು ಕ್ಯಾನ್ ಕಮೆಂಟ್ ಆನ್ ದ ಕಮೆಂಟ್ ಸೆಕ್ಷನ್.